ನಮಸ್ಕಾರ ವೀಕ್ಷಕರೇ, ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋದು ಕ್ವಿಕ್ಕಾಗಿ ಟೊಮೊಟೊ ಬಾತ್ನ ಯಾವ ರೀತಿ ಮಾಡೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಟೊಮೊಟೊನ ತೊಗೊಂಡಿದ್ದೀನಿ. ಒಂದು 8ರಿಂದ 10 ಟೊಮೊಟೊನ ಈ ಥರ ಅರ್ಧ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ಜಸ್ಟ್ ಟೊಮೊಟೊ, ಬೆಳ್ಳುಳ್ಳಿ ಹಾಕಿ ಶುಂಠಿನ ಹಾಕ್ಕೊತಾ ಇದ್ದೀನಿ. ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ, ಆದರೆ ಕಟ್ಟಾಗಿಬಿಟ್ಟಿದೆ ವಿಡಿಯೋ. ಈಗ ಇದು ರುಬ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಒಂದು ಬ್ಯಾಟರಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಪಲಾವ್ ಸಾಮಾನು ಏನೇನಿದೆ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ ಇರ್ಬೋದು, ಚಕ್ಕೆ, ಲವಂಗ, ಮೆಣಸು ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ರುಬ್ಕೊಳ್ಳೋದು ಕೂಡ ನೀವು ಹಾಕೊಬೋದು. ಈ ಥರ ಸಿಂಪಲ್ಲಾಗಿ ರುಬ್ಕೊಳ್ಳೋಕ್ಕೆ ಬೇಡ, ಈ ಥರನೇ ಮಾಡ್ಕೊಬೋದು ಅಂದರೆ ನೀವು ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಗೆಡ್ಡೆ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಉದ್ದುದ್ದಕ್ಕೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡಿ ಹಾಕೊಬೋದು. ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟಾಗಿ ಕೂಡ ಇರುತ್ತೆ, ಚೆನ್ನಾಗಿ ಕೂಡ ತಿನ್ಬೋದು. ಇದಾದಮೇಲೆ ಒಂದು 4 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಉದ್ದಕ್ಕೆ ಕಟ್ ಮಾಡಿಕೊಂಡು. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿನೆಲ್ಲ ಚೆನ್ನಾಗಿ ನಾನು ಬಾಡಿಸ್ಕೊತಾ ಇದ್ದೀನಿ. ಆಫೀಸ್ಗೆ ಹೋಗೋರೆಲ್ಲ ಇರ್ತೀರಲ್ವ, ಮಾರ್ನಿಂಗ್ ಟೈಮು ಈ ಥರ ಟೊಮೊಟೊ ಬಾತ್ ಮಾಡ್ಕೊಳ್ಳೋದ್ರಿಂದ ಸಿಂಪಲಾಗಿ ಆಗುತ್ತೆ, ಹಾಗೂ ಬೇಗನೆ ಕ್ವಿಕ್ಕಾಗಿ ಕೂಡ ಒಂದು 10 ಮಿನಿಟ್ಸಲ್ಲಿ ಈ ಒಂದು ಟೊಮೊಟೊ ಬಾತ್ ರೆಡಿ ಆಗಿಬಿಡುತ್ತೆ. ನಾನು ಇದಕ್ಕೆ ಟೇಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ಹಾಗೂ ಹಸಿ ಬಟಾಣಿ ಕೂಡ ಇತ್ತು, ಅದನ್ನು ಹಾಕ್ಕೊಂಡು ಸ್ವಲ್ಪ ಪುದೀನ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಘಮ ಕೂಡ ಚೆನ್ನಾಗಿ ಬರುತ್ತೆ ಪುದೀನ ಸೊಪ್ಪಿಂದು. ಈ ಥರ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಬಾತಲ್ಲೇ ಕೆಲವೊಬ್ಬರು ಡಿಫ್ರೆಂಟಾಗಿ ಕೂಡ ಮಾಡ್ತಾರೆ. ಈ ಥರ ಮಾಡ್ಕೊಳ್ಳೋದ್ರು ಕೂಡ ಅರ್ಜೆಂಟಲ್ಲಿ ಮಾಡ್ಕೊಬೋದು, ಹಾಗೂ ಕ್ವಿಕ್ಕಾಗಿ ಕೂಡ ಆಗೋಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ರೆಸಿಪಿನ ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ಕೊಬೋದು, ವಿಧವಾಗಿ ಟೊಮೊಟೊ ಬಾತ್ನ ಟೇಸ್ಟಿಯಲ್ಲಿ ಮಾಡ್ಕೊಬೋದು. ಇದು ಒಂದು ಟೇಸ್ಟಿಯಾದಂತಹ ಟೊಮೊಟೊ ಬಾತ್ ಅಂತಲೇ ಹೇಳ್ಬೋದು. ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಟೊಮೊಟೊ ಬಾತ್ನ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿಲ್ಲ. ಆದ್ರೂ ಈ ಒಂದು ವಿಧಾನದಲ್ಲಿ ಮಾಡೋದ್ರಿಂದ ಸೇಮ್ ಕಲರ್ ಕೂಡ, ಟೊಮೊಟೊ ಬಾತ್ ಕಲರ್ ಕೂಡ ಬರುತ್ತೆ. ಟೊಮೊಟೊನ ಈ ರೀತಿ ರುಬ್ಕೊಂಡು ಹಾಕ್ಕೊಳ್ಳೋದ್ರಿಂದ ಕೂಡ ಟೊಮೊಟೊ ಬಾತ್ ಕಲರ್ ಕೂಡ ಚೆನ್ನಾಗಿ ನಮಗೆ ಕಾಣಿಸುತ್ತೆ. ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಅದನ್ನು. ನೋಡಿ ಈ ಒಂದು ಇದರಲ್ಲಿ ಆ ಒಂದು ಟೊಮೊಟೊ ಬಾತು ರೆಡಿ ಆಗ್ತಾಯಿದೆ. ಈಗ ಇದಕ್ಕೆ ನಾನು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇಷ್ಟೇ. ಬೇಕಂದರೆ ನಿಮ್ಮ ಮನೇಲಿ ಗರಂ ಮಸಾಲ ಪುಡಿ ಇತ್ತಂದರೆ ಗರಂ ಮಸಾಲ ಪುಡಿ ಕೂಡ ಹಾಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೂ ಚಿಕನ್ ಮಸಾಲ ಪುಡಿ ಇರುತ್ತೆ ಅಲ್ವಾ, ಅದಿತ್ತು ಅಂದರೆ ನೀವು ಅದನ್ನು ಕೂಡ ಸೇರಿಸ್ಕೊಳ್ಳಿ, ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಇದಾದಮೇಲೆ ಚೆನ್ನಾಗಿ ಇದನ್ನು ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕಾಗುತ್ತೆ. ಕ್ಲೀನಾಗಿ ಅದು ಬೇಯ್ಕೊಳ್ಳೋವರೆಗೂ. ಅಕ್ಕಿ ಹಾಕಿದ ಮೇಲೆ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ಬೇಗನೆ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಇದಾದಮೇಲೆ ಸ್ವಲ್ಪ ಕುದಿ ಬಂದಾದಮೇಲೆ ನಾನು ಇದಕ್ಕೆ ರೈಸ್ನ ಸೇರಿಸ್ಕೊತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಅದಾದಮೇಲೆ ರೈಸ್ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ರೈಸ್ಗೂ ಕೂಡ ಸ್ವಲ್ಪ ಮಸಾಲೆ ಕೂಡ ಅಂಟ್ಕೊಳ್ಳಿ. ಸೊ ಹಾಗಾಗಿ ನಾನು ಫಸ್ಟ್ ರೈಸ್ ಹಾಕ್ಕೊಂಡು ಅದಾದಮೇಲೆ ಅದನ್ನು ಕ್ಲೀನಾಗಿ ಬಾಡಿಸಿ ಅದಾದಮೇಲೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಫಸ್ಟು ಒಂದು ಸಲ ಬಾಡಿಸ್ಕೋಬೇಕಾಗುತ್ತೆ. ನೋಡಿ ಕ್ಲೀನಾಗಿ ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಅಕ್ಕಿಗೂ ಕೂಡ ಮಸಾಲೆ ಅಂಟುತ್ತೆ. ಒಂದು 5 ಮಿನಿಟ್ಸ್ ಆದರೂ ಈ ಥರ ಬಾಡಿಸ್ಕೊಂಡು ಅದಾದಮೇಲೆ ನೀವು ನೀರನ್ನ ಹಾಕ್ಕೊಳ್ಳಿ. ಈ ಥರ ಕ್ಲೀನಾಗಿ ಬಾಡಿಸ್ಕೊಳ್ಳಿ. ಈಗ ನಾನು ಇದಕ್ಕೆ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 6 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3 ಗ್ಲಾಸ್ ನೀರಿಗೆ ಅಕ್ಕಿಗೆ 6 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ತಳ ಹಿಡಿದಿಲ್ದಿರಂಗೆ ನೀವು ಮಾಡ್ಕೊಬೇಕಾಗುತ್ತೆ. ಕೆಲವೊಮ್ಮೆ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ಇದಾದಮೇಲೆ ನಾನು ಫೈನಲಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಯಿತು ನೋಡಿ, ಇಷ್ಟೇ. ಸಿಂಪಲಾಗಿ ಮಾಡ್ಕೊಬೋದು, ಕ್ವಿಕ್ಕಾಗಿ ಕೂಡ ಆಗೋಗ್ಬಿಡುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಈ ಒಂದು ಟೊಮೊಟೊ ಬಾತ್ನ. ನೋಡಿ ಆಗೋಯ್ತು. ಫೈನಲಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು
ಒಂದು ವಿಜಿಲ್ ಹಾಕ್ಸ್ಕೊಳ್ಳಿ ಸಾಕು. ತುಂಬಾ ಚೆನ್ನಾಗಿ ಅಕ್ಕಿ ಕೂಡ ಬೇಯ್ದಿರುತ್ತೆ ಹಾಗೂ ಕ್ಯಾಪ್ಸಿಕಮ್ ಬಟಾಣಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಕ್ಯಾಪ್ಸಿಕಮ್ ಇಲ್ಲ ಅಂದರೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ. ಇತ್ತು ಅಂದರೆ ಹಾಕ್ಕೊಳ್ಳಿ, ಅದು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಫೈನಲಲ್ಲಿ ಈ ಒಂದು ರೆಸಿಪಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.